ಬಾಳೆ ತೋಟವೊಂದರಲ್ಲಿ ಬಾಳೆ ಗಿಡಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಅನುಮಾನಾಸ್ಪದವಾಗಿ ದಲಿತ ಮಹಿಳೆಯ ಶವ ಪತ್ತೆಯಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಗಟ್ಟವಾಡಿ ಗ್ರಾಮದಲ್ಲಿ ನಡೆದಿದ್ದು, ಗಟ್ಟವಾಡಿ ಗ್ರಾಮದ 38 ವರ್ಷ ವಯಸ್ಸಿನ ಎಸ್ ಶಶಿಕಲಾ ಮೃತ ಮಹಿಳೆಯಾಗಿದ್ದಾಳೆ. ನಾಲ್ಕು ವರ್ಷಗಳ ಹಿಂದೆ ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಗ್ರಾಮದ ನಾಗರಾಜು ಎಂಬಾತನನ್ನ ಶಶಿಕಲಾ ವಿವಾಹವಾಗಿದ್ರು. ಕೋವಿಡ್ ಸಂದರ್ಭದಲ್ಲಿ ನಾಗರಾಜು ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಅಂದಿನಿಂದ ಶಶಿಕಲಾ ತವರು ಮನೆಯಾದ ಗಟ್ಟಿವಾಡಿ ಗ್ರಾಮದಲ್ಲಿಯೇ ವಾಸವಾಗಿದ್ದು, ನಂಜನಗೂಡಿನ ಕೈಗಾರಿಕಾ ಪ್ರದೇಶದಲ್ಲಿರುವ ಲೂನರ್ಸ್ ಕಾರ್ಖಾನೆಯಲ್ಲಿ ಶಶಿಕಲಾ ಕೆಲಸ ಮಾಡ್ತಿದ್ರು ಎನ್ನಲಾಗಿದೆ. ಆಗಸ್ಟ್ 23ರಂದು ಕೆಲಸಕ್ಕೆ ತೆರಳಿದ ಶಶಿಕಲಾ ಮನೆಗೆ ಹಿಂತಿರುಗಲಿಲ್ಲ. ರಾತ್ರಿ ಸಮಯದಲ್ಲಿ ಮೃತ ಮಹಿಳೆಯ ಅಣ್ಣನಿಗೆ ಗಟ್ಟವಾಡಿ ಗ್ರಾಮದ ನಂಜುಂಡಪ್ಪ ಉರುಫ್ ಸಿದ್ದಲಿಂಗಪ್ಪ ದೂರವಾಣಿ ಮೂಲಕ ಕರೆ ಮಾಡಿ, ನಮ್ಮ ಬಾಳೆ ತೋಟದಲ್ಲಿ ನಿನ್ನ ತಂಗಿ ನೇಣು ಹಾಕಿಕೊಂಡಿದ್ದಾಳೆ ಎಂದು ತಿಳಿಸಿ ಆರೋಪಿ ನಂಜುಂಡಪ್ಪ ಉರುಫ್ ಸಿದ್ದಲಿಂಗಪ್ಪ ಪರಾರಿಯಾಗಿದ್ದಾನೆ. ಸ್ಥಳದಲ್ಲಿ ಕಬ್ಬಿಣದ ರಾಡು, ಹಾಸಿಗೆ, ಚಾಪೆ, ದಿಂಬು, ಮೊಬೈಲ್ಗಳು ಪೊಲೀಸರಿಗೆ ದೊರೆತಿವೆ. ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಕೊಲೆ ಎಂದು ಸಹೋದರ ಮಹದೇವಯ್ಯ ಆರೋಪಿಸಿದ್ದಾರೆ. ಆಕೆಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿ ನೇಣು ಹಾಕಲಾಗಿದೆ ಎಂದು ಆರೋಪಿಸಿ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲು ಮೀನಾವೇಶ ಎಣಿಸುತ್ತಿರುವ ಪೊಲೀಸ್ ಇಲಾಖೆಯ ವಿರುದ್ಧ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಬಗ್ಗೆ ಆರೋಪಿಸಲಾದ ನಂಜುಂಡಪ್ಪನನ್ನ ಈ ಕೂಡಲೇ ಬಂಧಿಸಬೇಕು. ರಾತ್ರಿಯ ಸಮಯದಲ್ಲಿ ಕೊಲೆಯ ಬಗ್ಗೆ ತಿಳಿಸಲು ಬಂದ ಗ್ರಾಮದ ಯುವಕರಿಗೆ ಪೊಲೀಸ್ ಸಿಬ್ಬಂದಿ ಬೆದರಿಸಿ ನಿರ್ಲಕ್ಷ್ಯ ವಹಿಸುತ್ತಿರುವ ಪೊಲೀಸ್ ಸಿಬ್ಬಂದಿಯನ್ನ ಕೂಡಲೇ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಇನ್ನು ಸ್ಥಳಕ್ಕೆ ಡಿವೈಎಸ್ಪಿ ರಘು, ಪಿಎಸ್ಐಗಳಾದ ಕೃಷ್ಣಕಾಂತ ಕೋಳಿ, ಚೇತನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ಸಂಬಂಧ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ದಿನ ಗಟ್ಟವಾಡಿ ಗ್ರಾಮದಲ್ಲಿ ಶಶಿಕಲಾ ಅಂತೇಳಿ ಒಬ್ಬರು ನಮ್ಮ ದಲಿತ ಸಮಾಜದ ಮಹಿಳೆ ಸಹೋದರಿ ಏನು ಡೆತ್ ಆಗಿದ್ದಾರೆ. ನಮ್ಮ ಗ್ರಾಮಸ್ಥರೆಲ್ಲ ಬಂದು ಕೂಡ ಅವ್ರ ಕುಟುಂಬದವರು ಕೂಡ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಈಗ ಇದನ್ನು ಮಾನ್ಯ ಶಾಸಕರಾದ ದರ್ಶನ್ ಸಾಹೇಬ್ ಕೂಡ ಬೆಳಗ್ಗೆ ನಾವು ಮಾಹಿತಿ ಕೊಟ್ವಿ. ಅವರು ಕೂಡ DYSP ಅವ್ರಿಗೆ ರಘು ಅವ್ರಿಗೆ ಹೇಳಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸ್ವಲ್ಪ ಎಲ್ಲೋ ಒಂದು ಕಡೆ ಡಿಲೇ ಆಗ್ತಿದೆ ಅಂತ ಅನಿಸ್ತಿದೆ. ನಾವೆಲ್ಲ ಗ್ರಾಮದೆಲ್ಲ ಬೆಳಿಗ್ಗೆ 10 ಗಂಟೆಗೆ ಬಂದ್ವಿ. ಏನಾಗಿದೆ, ಈಗ ಲಿಂಗಾಯತ ಸಮಾಜದೊಬ್ಬರು ನಂಜುಂಡ ಸ್ವಾಮಿ ಸಿದ್ದಲಿಂಗಪ್ಪ ಅಂತೇಳಿ ಉರುಪು, ಆ್ಯಕ್ಚುಲಿ ಅವರೇ ಕರ್ಕೊಂಡೋಗಿ ಏನೋ ಮರ್ಡರ್ ಆಗಿದೆ ಜೊತೆಗೆ ಏನೋ ರೇಪ್ ಕೇಸ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು ಕೂಡ. ಅದು ಸೂಕ್ತವಾದ ತನಿಖೆ ಆಗಬೇಕಿದೆ. ಆ್ಯಕ್ಚುಲಿ ಯಾರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ, ಜೊತೆಗೆ ಸರ್ಕಾರದ ಮೇಲೆ ಕೂಡ ನಂಬಿಕೆ ಇದೆ. ಕಾನೂನಾತ್ಮಕವಾಗಿ ಏನು ಮೊದಲನೇದಾಗಿ ಆ ಕುಟುಂಬಕ್ಕೆ ಫಸ್ಟು ನಾನು ಸಾಂತ್ವನಕ್ಕೆ ಇಷ್ಟಪಡ್ತೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಇರೋದವರು ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದರೆ ನಮ್ಮ ದಲಿತ ಸಮಾಜದ ಎಲ್ಲ ನಮ್ಮ ಸಹೋದರರ ಜೊತೆ ಗ್ರಾಮಸ್ಥರೆಲ್ಲ ಸೇರಿ ನಾವು ಕೂಡ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಮುಖಾಂತರ ಎಚ್ಚರಿಸ್ತೀವಿ. ನಂಜನಗೂಡು ತಾಲೂಕು ಗಟ್ಟವಾಡಿ ಗ್ರಾಮದಲ್ಲಿ ಶಶಿಕಲಾ ಒಬ್ಬ ಸಹೋದರಿ ಏನು ಅಲ್ಲಿ ಒಬ್ಬ ಲಿಂಗಾಯತ ಜನಾಂಗದ ಜಮೀನಿನಲ್ಲಿ ಆ ಒಂದು ಶವ ಇದೆ. ಈ ಒಂದು ಶವದ ಈಗ ಏನು ತನಿಖೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ, ಸಂಬಂಧಪಟ್ಟ ಪ್ರಕರಣ ಏನು ಮಾಡಿದ್ದಾರೆ ಜಮೀನದ ಮಾಲೀಕ, ಆ ಮಾಲೀಕನ ಮೇಲೆ ಇವರು ದೂರನ್ನು ಕೊಟ್ಟಿದ್ದಾರೆ ಅವರ ಅಣ್ಣ. ಆದರೂ ಕೂಡ ಬೆಳಿಗ್ಗೆಯಿಂದ ಗ್ರಾಮಸ್ಥರು ನಾವೆಲ್ಲ ಬಂದಿದ್ದೀವಿ ಇಲ್ಲಿ ಪೊಲೀಸ್ ಠಾಣೆ ಮುಂಭಾಗ, ಇದುವರೆಗೂ ಕೂಡ ಇವರು ಪ್ರಕರಣ ದಾಖಲು ಮಾಡಿಲ್ಲ. ಏನು ಇನ್ನು ಅರ್ಧ ಗಂಟೆಯಲ್ಲಿ ಇವರು ಪ್ರಕರಣವನ್ನು ದಾಖಲು ಮಾಡಿ ಏನು ಆ ತಪ್ಪಿಸ್ತಾ ಇದ್ದಾನೆ ಅವನು ಮೊದಲನೇದಾಗಿ ಬಂಧಿಸಿ ಅವನ್ನ ವಿಚಾರಣೆ ಮಾಡಿ
ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಇಲ್ಲಿ ಒತ್ತಾಯ ಮಾಡ್ತಾ, ಏನು ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ದಲಿತರ ಮೇಲೆ, ಪರಿಶಿಷ್ಟ ಜಾತಿಯವರ ಮೇಲೆ ದೌರ್ಜನ್ಯ ನಡೀತಾನೆ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಆಗಲಿ, ಅದು BJP ಸರ್ಕಾರ ಆಗಲಿ, ಇದುವರೆಗೂ ಕೂಡ ದಲಿತರ ಕೊಲೆಗಳು, ಅತ್ಯಾಚಾರಗಳು ಇವ್ಯಾವುದು ಕೂಡ ನಿಲ್ಲುವಂಥ ಕೆಲಸನ ಮುಖ್ಯಮಂತ್ರಿಗಳಾಗಲಿ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರೂ ಮಾಡ್ತಾ ಇಲ್ಲ. ಈಗಲೂ ಕೂಡ ಮಾಸಿಲ್ಲ. ಏನು ಈಗ ಒಬ್ಬ ದಲಿತ ಹುಡುಗ ಕಟಿಂಗ್ ಮಾಡಿ ಅಂತ ಕೇಳಕ್ಕೆ ಹೋದವನಿಗೆ ಅದೇ ಕಟಿಂಗ್ ಕತ್ತರಿನಲ್ಲಿ ಹೊಟ್ಟೆಗೆ ಚುಚ್ಚಿ ಸಾಯಿಸಿರ್ತಕ್ಕಂಥದ್ದು ಇನ್ನೂ ಮಾಸಿಲ್ಲ. ಆಗಲೇ ಅದು ಇನ್ನೂ ಆಗಿದ್ದ ಕೂಡ ಈಗಲೇ ಈ ಘಟನೆ ನಡೆದಿದೆ. ಹಂಗಾಗಿ ಏನು ಜೊತೆಗೆ ನಾವು ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯ ಆಗಿರ್ತಕ್ಕಂಥದ್ದು ನಿಲ್ಲಬೇಕು. ಜೊತೆಗೆ ಏನು ಈ ಕುಟುಂಬ ಈ ಒಂದು ಸಾವು ನೋವಿನಲ್ಲಿ ನೊಂದಿದೆ, ಈ ನೊಂದಿರ್ತಕ್ಕಂಥ ಕುಟುಂಬಕ್ಕೆ ದಲಿತರ ಮೇಲೆ ದೌರ್ಜನ್ಯದ ಪ್ರಕರಣ ದಾಖಲು ಮಾಡಿ ಈ ಪೊಲೀಸ್ ಠಾಣೆಯಲ್ಲಿ ಏನು ಸರ್ಕಾರದಿಂದ 25 ಲಕ್ಷ ಪರಿಹಾರ ಕೊಡಬೇಕು ಅಂತ